ನಮಸ್ಕಾರ ವೀಕ್ಷಕರೇ, ಜ್ಞಾನದೇಗುಲ ಜಾಲತಾಣಕ್ಕೆ ಆಧಾರದ ಸ್ವಾಗತ. ಲಲಿತಾ ಸಹಸ್ರನಾಮದಲ್ಲಿ ಒಂದು ಪದ ಚಿಂತಾಮಣಿ ಗೃಹಾಂತಸ್ಥ ಅಂತಕ್ಕಂಥದ್ದು. ಈ ಚಿಂತಾಮಣಿ ಗೃಹಾಂತಸ್ಥ ಅಂತಕ್ಕಂಥದ್ದರ ಒಂದು ಸಂಪೂರ್ಣವಾದ ಅರ್ಥವನ್ನು ನೋಡೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದೆ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋಗಳನ್ನು ಸಂಪೂರ್ಣವಾಗಿ ಹೇಳು ತಪ್ಪಿಸದೆ ನೋಡಿ. ನಂತರ ತಮ್ಮ ಕಾಮೆಂಟ್ಸ್ಗಳನ್ನ ನಮ್ಮ ಕಾಮೆಂಟ್ಸ್ ಬಾಕ್ಸ್ನಲ್ಲಿ, ಈ ವಿಡಿಯೋದ ಕಾಮೆಂಟ್ಸ್ ಬಾಕ್ಸ್ನಲ್ಲಿ ನಮೂದಿಸಿ ಕೇಳ್ಕೊಳ್ತಾ, ಇನ್ನೊಂದು ವಿಶೇಷ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾವು ಏನು ಹೇಳಿದ್ದೀವಿ ಅದನ್ನೆಲ್ಲವನ್ನು ಕೂಡ ಅಲ್ಲಿ ಓದುಗರ ಒಂದು ಸೌಕರ್ಯಕ್ಕಾಗಿ ಅಲ್ಲಿ ಎಲ್ಲವನ್ನು ಅಲ್ಲೇ ಬರೆದಿದ್ದೇವೆ. ಇನ್ನು ವಿಷಯಕ್ಕೆ ಬರೋಣ. ಗೃಹಾಂತಸ್ಥ ಚಿಂತಾಮಣಿ ಇದೊಂದು ಬಹಳ ಅದ್ಭುತವಾದ ಒಂದು ಹೆಸರು, ಗೂಢಾರ್ಥ. ಇಲ್ಲೊಂಥರ ಬಹಳ ಸುಂದರವಾದ ತಾತ್ವಿಕ ನಾಮಗಳಲ್ಲಿ ಒಂದು ಇದು ಲಲಿತಾ ಸಹಸ್ರನಾಮದಲ್ಲಿ. ಮೇಲ್ನೋಟಕ್ಕೆ ನಮಗೇನನ್ಸುತ್ತೆ, ಚಿಂತಾಮಣಿ ಅಂತ ಅರಮನೆಯಲ್ಲಿ ವಾಸಿಸುವವಳು ಅಂತಕ್ಕಂಥದ್ದು ಒಂದು ಸರಳ ಅರ್ಥ ಕೊಡುತ್ತೆ. ಆದರೆ ಶ್ರೀವಿದ್ಯಾ, ತಂತ್ರ, ಪುರಾಣ ಮತ್ತು ವೇದಾಂತದ ದೃಷ್ಟಿಯಿಂದ ನೋಡಿದಾಗ ಈ ಹೆಸರಿನ, ಈ ನಾಮದ ಒಂದು ಬೇರೆ ಬೇರೆ ಪದರಗಳ ಬೇರೆ ಬೇರೆ ರೀತಿಯಲ್ಲಿ ಅರ್ಥಗಳನ್ನು ಹೊಂದಿದೆ ಅಂತ. ಚಿಂತಾಮಣಿ ಗೃಹ ಅಂತಸ್ಥ ಪುರಾಣಗಳಲ್ಲಿ ಮತ್ತು ತಾಂತ್ರಿಕ ಸಾಹಿತ್ಯದಲ್ಲಿ, ಇದರೊಳಗೆ ಚಿಂತಾಮಣಿ ಅಂದರೆ ಒಂದು ಕಲ್ಪವೃಕ್ಷ ಥರ. ನಾವು ಏನು ಚಿಂತೆ ಮಾಡ್ತೀವಿ ಅದನ್ನು ಕೊಟ್ಟುಬಿಡುತ್ತೆ. ಯಾವ ಇಚ್ಛೆಯನ್ನು ನಾವು ಮಾಡಿದ್ರೂ ಕೂಡ ಅದನ್ನು ಪೂರೈಸುವ ದಿವ್ಯ ರತ್ನ. ಈ ಕಲ್ಪವೃಕ್ಷ ಹೇಗೆ ನಮಗೆ ಬಯಸಿದ್ದನ್ನು ಕೊಡುತ್ತೋ, ಕಾಮಧೇನು ಹೇಗೆ ನಮ್ಗೆ ಬಯಸಿದ್ದನ್ನು ಕೊಡುತ್ತೋ, ಆ ರೀತಿ ಚಿಂತಾಮಣಿ ಅಂತಕ್ಕಂಥದ್ದು. ಇದನ್ನು ಶ್ರೀವಿದ್ಯೆಯಲ್ಲಿ ಇದನ್ನು ಪರಮಜ್ಞಾನ ಕೊಡ್ತಕ್ಕಂಥದ್ದು, ಬ್ರಹ್ಮಜ್ಞಾನ ಕೊಡ್ತಕ್ಕಂಥದ್ದು ಈ ರತ್ನ, ಆತ್ಮ ಸಾಕ್ಷಾತ್ಕಾರ ಕೊಡ್ತಕ್ಕಂಥದ್ದು, ಪರಮಾನಂದವನ್ನು ಕೊಡ್ತಕ್ಕಂಥದ್ದು ಅನ್ನುವ ಒಂದು ರತ್ನವಾಗಿ ಇದನ್ನು ನೋಡ್ತಾರೆ. ಇದನ್ನು ಕೇವಲ ಮಾಂತ್ರಿಕ ರತ್ನವಾಗಿ ನೋಡೋದಿಲ್ಲ. ಗೃಹ ಅಂದರೆ ಮನೆ. ಇಲ್ಲಿ ಸಾಮಾನ್ಯ ಮನೆ ಅಲ್ಲ, ಇದು ಒಂಥರ ದಿವ್ಯವಾದ ಅರಮನೆ. ಶ್ರೀಪುರ ಅಂತಕ್ಕಂಥದ್ದು ಶ್ರೀಪುರದ ಮಧ್ಯಭಾಗದಲ್ಲಿರುವ ದಿವ್ಯ ಮಂದಿರ. ಅಂತಸ್ಥ ಅಂದರೆ ಅಲ್ಲಿ ನೆಲೆಸಿರುವವಳು. ಶ್ರೀವಿದ್ಯಾ ಸಂಪ್ರದಾಯದ ಪ್ರಕಾರ ಲಲಿತಾದೇವಿ ಶ್ರೀಪುರ ಎಂಬ ದಿವ್ಯ ನಗರದಲ್ಲಿ ವಾಸಿಸ್ತಾಳೆ. ಆ ಶ್ರೀಪುರ ಅಂತಕ್ಕಂಥದ್ರ ಎಕ್ಸ್ಪ್ಲನೇಷನ್ ಹೇಗಿದೆ ಅಂದರೆ, ಅಮೃತ ಸಾಗರದ ಮಧ್ಯದಲ್ಲಿದೆ, ಮಣಿದ್ವೀಪದಲ್ಲಿದೆ, ಶ್ರೀಚಕ್ರದ ರೂಪದಲ್ಲಿ ಇದೆ ಅಂತ ವರ್ಣಿಸಲಾಗಿದೆ. ಅದರ ಮಧ್ಯಭಾಗದಲ್ಲಿ ಚಿಂತಾಮಣಿ ಗೃಹ ಎಂಬ ದಿವ್ಯ ಅರಮನೆ. ಅದು ರತ್ನಗಳಿಂದ ನಿರ್ಮಿತವಾಗಿದೆ, ಅನಂತ ಪ್ರಕಾಶದಿಂದ ಕಂಗೊಳಿಸುತ್ತದೆ, ದೇವತೆಗಳಿಗೂ ದುರ್ಲಭವಾದಂಥ ಒಂದು ಅರಮನೆ, ಬಹಳ ಚೆನ್ನಾಗಿರ್ತಕ್ಕಂಥ ಅರಮನೆ. ಅದರ ಮಧ್ಯದಲ್ಲಿ ಶ್ರೀ ಲಲಿತಾ ಮಹಾತ್ರಿಪುರ ಸುಂದರಿ ಕಾಮೇಶ್ವರನೊಂದಿಗೆ ಸಿಂಹಾಸನದಲ್ಲಿ ವಿರಾಜಮಾನಲಾಗಿದ್ದಾಳೆ ಅಂತಕ್ಕಂಥದ್ದು ಇದರ ಅರ್ಥ. ಇನ್ನು ಮುಂದುವರಿದಂತೆ ಶ್ರೀದೇವಿ ಭಾಗವತ ಮತ್ತು ಶ್ರೀವಿದ್ಯಾ ಗ್ರಂಥಗಳಲ್ಲಿ ಮಣಿದ್ವೀಪದ ವರ್ಣನೆ ಬರುತ್ತೆ. ಅಲ್ಲಿ ಮಣಿದ್ವೀಪದ ವರ್ಣನೆ ಹೇಗಿದೆ ಅಂದರೆ, ಚಿನ್ನದ ಪ್ರಾಕಾರಗಳು, ಎಲ್ಲೆಲ್ಲಿ ನೋಡಿದ್ರು ಚಿನ್ನದ ಪ್ರಾಕಾರಗಳು, ರತ್ನಮಯ ಗೋಡೆಗಳು, ಕಲ್ಪವೃಕ್ಷಗಳು, ಅಮೃತ ಸರೋವರಗಳು, ಇವೆಲ್ಲದರ ಮಧ್ಯದಲ್ಲಿ ಚಿಂತಾಮಣಿ ಗೃಹ ಇದೆ ಅಂತಕ್ಕಂಥದ್ದು. ಇದು ನಮಗೊಂದು ಪ್ರಶ್ನೆ ಏನಾಗುತ್ತೆ, ಇದು ಕೇವಲ ಭೌತಿಕ ಸ್ಥಳವಲ್ಲ, ಇದು ಪರಮ ಚೈತನ್ಯದ ಸಂಕೇತ ಅನ್ನುವ ರೀತಿಯಲ್ಲಿ ನಾವು ನೋಡಬೇಕಾಗತ್ತೆ. ಇನ್ನು ಶ್ರೀಚಕ್ರದ ರಹಸ್ಯ. ಈ ರಹಸ್ಯನ ಗಮನಿಸಿದರೆ ಹೊರಗಿನ ಆವರಣಗಳಿಂದ ನಿಧಾನವಾಗಿ ಒಳಗೆ ಸಾಗುತ್ತೇವೆ. ಆ ಶ್ರೀಚಕ್ರದಲ್ಲಿ ಕೊನೆಗೆ ಬಿಂದು ಸಿಗುತ್ತೆ. ಈ ಬಿಂದುವೇ ಚಿಂತಾಮಣಿ ಗೃಹ, ಈ ಬಿಂದುವೇ ಪರಾಶಕ್ತಿಯ ನಿವಾಸ, ಈ ಬಿಂದುವೇ
ಪರಬ್ರಹ್ಮದ ಕೇಂದ್ರ ಅಂತಕ್ಕಂಥದ್ದು. ಶ್ರೀವಿದ್ಯಾ ಆಚಾರ್ಯರು ಈ ರೀತಿಯಾಗಿ ಅದನ್ನು ವಿವರಿಸ್ತಾರೆ. ಅಂದರೆ ಈ ನಾಮದ ಅತ್ಯಂತ ಆಳವಾದ ಅರ್ಥ ಏನಂದರೆ, ಚಿಂತೆಯನ್ನು ಅಂತ್ಯಗೊಳಿಸುವ ಮಣಿ ಚಿಂತಾಮಣಿ. ಸಾಮಾನ್ಯವಾಗಿ ನಾವು ಹಣದ ಚಿಂತೆ, ಆರೋಗ್ಯದ ಚಿಂತೆ, ಕುಟುಂಬದ ಚಿಂತೆ, ಭವಿಷ್ಯದ ಚಿಂತೆ, ಬರೀ ಇದೆ ಇಂತಹ ಚಿಂತೆಗಳಲ್ಲೇ ಸಿಲುಕಿರುತ್ತೇವೆ. ಆತ್ಮಜ್ಞಾನ ಬಂದಾಗ ಎಲ್ಲ ಚಿಂತೆಗಳ ಮೂಲವಾದ ಅಜ್ಞಾನವೇ ನಾಶವಾಗಿಬಿಡುತ್ತದೆ. ಆಗ ದೊರೆಯುವ ಜ್ಞಾನವೇ ನಿಜವಾದ ಚಿಂತಾಮಣಿ ಅಂತಕ್ಕಂಥದ್ದು. ವೇದಾಂತದ ದೃಷ್ಟಿನಲ್ಲಿ ನೋಡೋದಾದರೆ, ಮಾನವ ಹೊರಗೆ ಹುಡುಕುತ್ತಿರುವ ಸಂಪತ್ತು, ಸುಖ, ಶಾಂತಿ ಎಲ್ಲವೂ ಅವನೊಳಗೆ ಇದೆ ಅಂತಕ್ಕಂಥದ್ದು. ಈ ಒಳಗಿನ ಪರಮಾನಂದದ ನಿವಾಸವೇ ಚಿಂತಾಮಣಿ ಗ್ರಹ. ಅದರೊಳಗೆ ನೆಲೆಸಿರುವ ಪರಾಶಕ್ತಿಯೇ ಚಿಂತಾಮಣಿ ಗ್ರಹಾಂತಸ್ಥ. ಇನ್ನು ಯೋಗದ ದೃಷ್ಟಿಯಲ್ಲೂ ಕೂಡ ಒಂದು ದೃಷ್ಟಿನಲ್ಲಿ ನೋಡೋದಾದರೆ, ಚಿಂತಾಮಣಿ ಗೃಹವು ಹೃದಯ ಗೃಹೆ, ಹೃದಯದಲ್ಲಿರುವ ಗುಹೆ. ಉಪನಿಷತ್ತುಗಳು ಹೇಳುವ ದಹರಾಕಾಶ ಅಂದರೆ ಹೃದಯದೊಳಗಿನ ದಿವ್ಯ ಆಕಾಶ, ದಹರಾಕಾಶ ಮಂಡಲ ಅಂತಕ್ಕಂಥ ದಿವ್ಯವಾದ ಆಕಾಶ ಇಲ್ಲಿ ಹೃದಯದೊಳಗೆ. ಅಲ್ಲಿಯೇ ದೇವಿ ಚೈತನ್ಯ ರೂಪಳಾಗಿ ನೆಲೆಸಿದ್ದಾಳೆ ಅಂತಕ್ಕಂಥ. ಶ್ರೀವಿದ್ಯೆಯಲ್ಲಿ ಅತ್ಯಂತ ಗೂಢಾರ್ಥ ಇದು. ಇದಕ್ಕೆ ಶ್ರೀವಿದ್ಯಾ ಸಾಧನೆಯಲ್ಲಿ ಶ್ರೀಪುರ ಅಂದರೆ ವಿಶ್ವ. ಶ್ರೀವಿದ್ಯೆಯ ಇದರೊಳಗೆ ಹೇಗೆ ಅದನ್ನು ಹೇಳ್ತಾರೆ ಅಂದರೆ, ಶ್ರೀಪುರ ಅಂತಕ್ಕಂಥದ್ದು ವಿಶ್ವ, ಮಣಿದ್ವೀಪ ಅಂತಕ್ಕಂಥದ್ದು ಶುದ್ಧ ಚಿತ್ತ, ಚಿಂತಾಮಣಿ ಗೃಹ ಅಂದರೆ ಸಹಸ್ರಾರ ಅಥವಾ ಪರಮಚೈತನ್ಯ, ಲಲಿತಾಂಬಿಕೆ ಆತ್ಮಸ್ವರೂಪ. ಹೀಗೆ ಅದನ್ನು ಅರ್ಥೈಸಲಾಗುತ್ತೆ. ಅಂದರೆ ದೇವಿಯು ಎಲ್ಲೋ ದೂರದ ಲೋಕದಲ್ಲಿ ಮಾತ್ರ ಇರುವವಳಲ್ಲ, ಅವಳು ನಮ್ಮ ಅಂತರಂಗದ ಅತ್ಯಂತ ಪವಿತ್ರ ಕೇಂದ್ರದಲ್ಲೂ ಕೂಡ ನೆಲೆಸಿದ್ದಾಳೆ ಅಂತಕ್ಕಂಥದ್ದು. ಇನ್ನು ಸಾಧಕನಿಗೆ ಈ ಒಂದು ಫ್ರೇಸ್, ಈ ನಾಮದ ಅರ್ಥ ಏನು, ಈ ನಾಮದ ಸಂದೇಶ ಏನು ಅಂದರೆ, ಹೊರಗೇನು ನೀನು ಓಡಾಡಬೇಡ, ಹೋಗಿ ಬಂದು ನೋಡಬೇಡ. ನೀನು ಹುಡುಕುತ್ತಿರುವ ಐಶ್ವರ್ಯ, ನೀನು ಹುಡುಕುತ್ತಿರುವ ಶಾಂತಿ, ನೀನು ಹುಡುಕುವ ಆನಂದ ಎಲ್ಲ ಮೂಲವು ನಿನ್ನೊಳಗೆ ಇದೆ. ಆ ಅಂತರಂಗದ ದಿವ್ಯ ನಿವಾಸವೇ ಚಿಂತಾಮಣಿ ಗ್ರಹ. ಅದರ ಅಧಿಷ್ಠಾತ್ರಿಯೇ ಶ್ರೀ ಲಲಿತಾಂಬಿಕೆ ಅಂತಕ್ಕಂಥದ್ದು. ಇದು ಪರಮ ಸತ್ಯ. ಯಾವುದೋ ಭೌತಿಕ ಅರಮನೆ ಅಲ್ಲ ಇದು. ಶುದ್ಧ ಹೃದಯ, ನಿರ್ಮಲ ಚೈತನ್ಯ, ಆತ್ಮಜ್ಞಾನ, ಪರಮಾನಂದ ಇವುಗಳ ಸಂಕೇತ ಈ ಚಿಂತಾಮಣಿ ಗ್ರಹ ಅಂತಕ್ಕಂಥದ್ದು. ಅದರೊಳಗೆ ಸದಾ ವಿರಾಜಮಾನಲಾಗಿರುವವಳೆ ಚಿಂತಾಮಣಿ ಗ್ರಹಾಂತಸ್ಥ ಅಂತಕ್ಕಂಥದ್ದು ಇದರ ಅರ್ಥ. ಆ ಚಿಂತಾಮಣಿ ಗ್ರಹ ಅಂತಕ್ಕಂಥ ಹೊರಗೆ ಹುಡುಕುವ ಭಕ್ತ ದೇವಾಲಯ ನೋಡ್ತಾನೆ, ಆದರೆ ಅವಳ ಒಳಗೆ ಹುಡುಕುವ ಸಾಧಕ ಚಿಂತಾಮಣಿ ಗೃಹವನ್ನೇ ಕಂಡುಕೊಳ್ಳುತ್ತಾನೆ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ ಈ ಚಿಂತಾಮಣಿ ಗ್ರಹಾಂತಸ್ಥಾಯೇ ನಮಃ ಅನ್ನೋದರ ಒಂದು ವಿವರಣೆಯನ್ನು ಇಲ್ಲಿ ನೋಡಿದ್ದೇವೆ. ಎಂದಿನಂತೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ಸ್ ಬಾಕ್ಸ್ನಲ್ಲಿ ತಮ್ಮ ಕಮೆಂಟ್ಸ್ಗಳನ್ನು ನಮೂದಿಸಿ ಕೇಳ್ಕೊಳ್ತಾ ನಮಸ್ಕಾರ ವೀಕ್ಷಕರೇ.